ಬೆಂಗಳೂರಿನ ಏನು ಪ್ರಮುಖ ರಸ್ತೆ ಎಂ ಜಿ ರಸ್ತೆಯಲ್ಲಿ ಇರುವಂಥದ್ದು. ಸೊ ಚರ್ಚ್ ಸ್ಟ್ರೀಟ್ ಎಂ ಜಿ ರಸ್ತೆ ಏನಿದೆ ಇಲ್ಲಿ ಪ್ರತಿ ವರ್ಷ ಒಂದು ರೀತಿ ಸಂಭ್ರಮವೋ ಸಂಭ್ರಮ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಿಗೆ ಬರ್ತಕ್ಕಂಥದ್ದು ಬೆಂಗಳೂರಿನ ಎಂ ಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟು. ಇಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ. ಸೊ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಎಲ್ಲಾದರೂ ಬೆಂಗಳೂರಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದು ಎಂ ಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಇರ್ಬೋದು. ಈಗಾಗಲೇ ಏನು ಸಕಲ ರೀತಿಯಲ್ಲಿ ಪೊಲೀಸರು ಕೂಡ ತಯಾರಾಗಿದ್ದಾರೆ. ಏನು ಹೊಸ ವರ್ಷದ ಮುನ್ನಕ್ಕೂ ಕೂಡ ಏನು ಸಜ್ಜಾಗಿದ್ದಾರೆ. ಒಂದು ರೀತಿ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಸೊ ಈಗಾಗಲೇ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಕೂಡ ಏನು ರಸ್ತೆ ಅಕ್ಕಪಕ್ಕ ಬದಿಯಲ್ಲಿ ಅಳವಡಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಕಾಲು ತುಳಿತ ಆಗಬಾರ್ದು, ನುಗ್ಗಲ ಆಗಬಾರ್ದು ಎನ್ನುವಂಥದ್ದನ್ನು ಒಂದು ರೀತಿ ಸಕಲ ರೀತಿಯಲ್ಲಿ ಕೂಡ ತಯಾರನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಒಂದು ರೀತಿ ಬೆಂಗಳೂರಿನ ಎಂ ಜಿ ರಸ್ತೆ ಏನಿದೆಯಲ್ಲ ಮಧುವಣಗೀತೆ ಅಂತ ಸಿಂಗಾರಗೊಂಡಿದೆ. ಅದ್ರ ಜೊತೆಗೆ ಅಲ್ಲಲ್ಲಿ CCTVಗಳನ್ನು ಕೂಡ ಅಳವಡಿಸಿದ್ದಾರೆ. ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂಥ ಒಂದು ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು CCTVಗಳನ್ನು ಕೂಡ ಅಳವಡಿಸಿದ್ದಾರೆ. ಈಗಾಗಲೇ ಕ್ರಿಸ್ಮಸ್ ಇರುವಂಥದ್ದು ಇನ್ನು ಸಾಲು ರಜೆ ಇದೆ. ಸೊ ಈಗಾಗಲೇ ಎಂ ಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸಾಕಷ್ಟು ಜನ ಏನು ತುಂಬಿ ತುಳುಕ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೂಡ ಏನು ಎಂ ಜಿ ರಸ್ತೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರುವಂಥದ್ದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನೋಡ್ತಿರ್ತೀವಿ ನಾವು ಎಂ ಜಿ ರಸ್ತೆ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಒಂದು ರೀತಿ ಸಿಕ್ಕಾಬಟ್ಟೆ ಜನ ತುಳುಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಜನರನ್ನ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ, ಅಷ್ಟೊಂದು ಜನ ಇಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಅಷ್ಟೊಂದು ಮುಗಿಲು ಮುಟ್ಟಿರುವಂಥದ್ದು. ಹಾಗಾಗಿ ಒಂದಷ್ಟು ಪಬ್ ಆಗಿರ್ಬೋದು, ಬಾರ್ಗಳಾಗಿರ್ಬೋದು ಇಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಪೊಲೀಸರು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂಥ ರೀತಿಯಲ್ಲಿ ಒಂದು ರೀತಿ ಮುನ್ಸೂಚನೆಯಾಗಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಾ ಇದ್ದಾರೆ, CCTVಗಳನ್ನು ಅಳವಡಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಬೀಟನ್ನು ಹಾಕ್ತಾ ಇದ್ದಾರೆ. 1 ಅವರ್ಗೆ ಒಂದ್ಸರಿ ಏನೇನು ಆಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು.